ವೀಕ್ಷಕರೇ, ಈ ಸಾಲಗಳು ಯಾಕೆ ಆಗ್ತದೆ? ಸಾಲ ಆಗೋದಕ್ಕೆ ಕಾರಣ ಏನು? ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಸಾಲಗಳು ಯಾಕೆ ಆಗ್ತಾ ಇದೆ? ಜಾತಕದಲ್ಲಿರ್ತಕ್ಕಂತಹ ಸನ್ನಿವೇಶಗಳು ಏನ್ ಹೇಳುತ್ತೆ? ಪಿತೃ ಋಣದ ಬಗ್ಗೆ ಏನ್ ಹೇಳುತ್ತೆ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ವಿಷಯಗಳ ಬಗ್ಗೆ ಈ ವಿಡಿಯೋ ನಿಮಗೆ ಎಷ್ಟು ಒಂದು ನಾಲೆಜ್ ಅನ್ನ ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನುಭವ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ ನಿಮ್ಮ ಸಾಲದ ಬಗ್ಗೆ ಮಾತಾಡೋದಕ್ಕೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ಬೇಕು ನೀವು. ಜೊತೆಗೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ ನೋಡಿ, ಐಷಾರಾಮಿ ಬದುಕಿನ ಒಂದು ಮೃಗಜಲವನ್ನ ಬೆನ್ನಹತ್ತಿರ್ತಕ್ಕಂಥ ಜನರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಾನು ಹೈಫೈ ಆಗಿರಬೇಕು, ನಾನು ಐಷಾರಾಮಿಯಾಗಿರ್ಬೇಕು, ಈ ಬೌದ್ಧಿಕ ಸಮೃದ್ಧಿಯ ಕನಸನ್ನ ಕಾಣ್ತಾ ಈ ವರ್ತಮಾನದ ಕಡೆಗೆ ಕುರುಡರಾಗಿರ್ತಕ್ಕಂತಹ ಒಂದು ಸಂದರ್ಭಗಳು ಮನುಷ್ಯನಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆಡಂಬರದ ಜೀವನ ನಮಗ್ ಗೊತ್ತಿಲ್ಲದೆ, ನಮಗೆ ಅರಿವಿಲ್ಲದಂತೆಯೇ ನಾವು ಆಡಂಬರದ ಜೀವನದ ಕಡೆಗೆ ಹೋಗ್ತಾ ಇರತಕ್ಕಂಥದ್ದು. ಹೇಗಾದ್ರೂ ಮಾಡಿ ಹಣ ಸಂಪಾದಿಸಬೇಕು ಎನ್ನುವಂತಹ ಮನಸ್ಥಿತಿಯಿಂದ ಒಂದು ಬೆನ್ನಹತ್ತಿರತಕ್ಕಂತಹ ಒಂದು ಸಂದರ್ಭ. ಇನ್ನು ಸೀಮಿತವಾಗಿರತಕ್ಕಂಥ ಒಂದು ಆದಾಯದ ಪರಿಧಿಯನ್ನ ಉಲ್ಲಂಘಿಸ್ತಿರ್ತಕ್ಕಂಥದ್ದು. ಅಂದ್ರೆ ನಮಗೆ ಎಷ್ಟು ದುಡ್ಡು ಬರ್ತಾ ಇದೆ ಅದ್ರ ಬಗ್ಗೆ ಅರಿವಿಲ್ಲ, ನಾವೆಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಏನನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಏನನ್ನ ಖರ್ಚು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ಸಾಲವನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಜನರು ಮರೆತೇ ಹೋಗಿದ್ದಾರೆ. ಯಾಕಂದ್ರೆ ಸಾಲ ಅಂದ್ರೆ ಋಣದ ಬಲೆಯಲ್ಲಿ ಬಿದ್ದ ಹಾಗೆ, ಬಹಳಷ್ಟು ದುಃಖಿತರನ್ನಾಗಿ ಮಾಡುತ್ತೆ, ಚಿಂತಿತರನ್ನಾಗಿ ಮಾಡುತ್ತೆ. ಮನುಷ್ಯನಿಗೆ ಬಹಳ ದೊಡ್ಡ ಶೂಲವಾಗಿ ಪರಿವರ್ತನೆ ಆಗುತ್ತೆ ಈ ಸಾಲ. ನೋಡಿ, ಇಂತಿಷ್ಟು ಸಾವಿರ ಅಥವಾ ಲಕ್ಷ ಹಣ ದೊರೆತರೆ ನಾನು ಏನಾದ್ರೂ ಒಂದು ಮಾಡಬಹುದು, ಅಥವಾ ಹೇಗಾದ್ರೂ ಗಳಿಸಬಹುದು, ಅಥವಾ ಏನಾದ್ರೂ ಮಾಡಿ ಸಾಲ ತೀರಿಸಿದ್ರೆ ಆಗ್ಬಿಡ್ತು, ಆ ಕೆಲಸ, ಆ ಒಂದು ದುಡ್ಡು ಬರುತ್ತೆ, ಈ ದುಡ್ಡು ಬರುತ್ತೆ, ನಾನು ಹಂಗ ಬದುಕಬೇಕು, ನಾನು ಹಿಂಗ ಬದುಕಬೇಕು, ಅವ್ರು ಸಾಲ ಕೊಡ್ತಾರೆ, ಇವ್ರು ಸಾಲ ಕೊಡ್ತಾರೆ, ನಾನು ಏನನ್ನಾದ್ರೂ ಒಂದು ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಿಂದ ನಮ್ಮ ಎಲ್ಲೆಯನ್ನ ಮೀರಿ, ನಮ್ಮ ಕಂಟ್ರೋಲನ್ನ ಮೀರಿ, ನಮ್ಮ ದುಡಿಮೆಯನ್ನ ಮೀರಿ, ನಮಗ್ ಬರುವಂತ ಆದಾಯವನ್ನ ಮೀರಿ ನಾವು ಸಾಲವನ್ನ ಮಾಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಒಂದು ಈ ಆಧುನಿಕ ಯುಗದಲ್ಲಿ ಏನಾಗ್ತಾ ಇದೆ, ಪ್ರತಿಯೊಬ್ಬರೂ ಕೂಡ ಈ ಬಹಳಷ್ಟು ಜನಗಳು ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು, ಸಾಲದ ಬಲಿಯಲ್ಲಿ ಬೀಳ್ತಕ್ಕಂಥ ಒಂದು ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಇದೇ ಹಣವನ್ನ ಎಲ್ಲಾದ್ರೂ ತೊಡಗಿಸಿದ್ರೆ ಕೆಲ ತಿಂಗಳಲ್ಲಿ 2 ಪಟ್ಟಾಗುತ್ತೆ, 3 ಪಟ್ಟಾಗುತ್ತೆ ಅನ್ನುವಂತಹ ವಾಸ್ತವಿಕತೆಯನ್ನ ಅರಿವಿಲ್ಲದೆ ಒಂದು ಹಣದ ಒಂದು ಮೋಸಗಳಾಗುವಂತಹ ಜಾಲಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ಒಂದು ಸಾಲವನ್ನು ತೀರಿಸೋದಕ್ಕೆ 2 ಕಡೆ ಸಾಲವನ್ನ ಮಾಡಿ, ಮತ್ತೊಂದು ಕಡೆ ಸಾಲವನ್ನ ಮಾಡಿ, ಬಡ್ಡಿಗೂ ಅದಕ್ಕೆ ಸಾಲವನ್ನ ಮಾಡಿ, ಮತ್ತೊಂದು ಕಡೆ ಸಾಲವನ್ನ ಹೆಚ್ಚಾಗಿ ಮಾಡ್ಕೊಳ್ಳುವಂತಹ, ದುಪ್ಪಟ್ಟನ್ನಾಗಿ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಇಲ್ಲಿ ಕಂಡು ಬರುತ್ತೆ. ಏನನ್ನಾದ್ರೂ ಮಾಡಿ ತೀರಿಸಿದ್ರೆ ಆಯ್ತು ಬಿಡು ಅನ್ನುವಂಥದ್ದು ಅಷ್ಟೇ ತಲೆಯಲ್ಲಿರುತ್ತೆ. ಅದನ್ನು ಏನು ಮಾಡಿ ತೀರಿಸಬೇಕು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಜನ ಯೋಚನೆ ಮಾಡಲ್ಲ. ಅವರಿಗೇ ಅರಿವಿಲ್ಲದಂತೆ ಆ ಸಾಲದ ಸುಳಿಯ ಕೆಸರಿನಲ್ಲಿ ಆ ಸುಳಿಗೆ ಬಿದ್ದು ಸುಳಿಗೆ ಸಿಕ್ಕಾಕೊಳ್ಳುವಂತಹ ಒಂದು ಸಂದರ್ಭಗಳು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ಏನಾದ್ರೂ ಮಾಡಿ ಆ ಸಾಲದ ಸುಳಿಯಿಂದ ಹೊರಗೆ ಬಂದರೆ ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಪ್ರತಿನಿತ್ಯ ಜೀವನ ಮಾಡತಕ್ಕಂತ ಒಂದು ಸನ್ನಿವೇಶ ಇರುತ್ತೆ. ಋಣದಿಂದ ಬಹಳಷ್ಟು ಮಾನಸಿಕವಾಗಿ ಕುಗ್ಗುವಂಥದ್ದು, ಮನಸ್ಸಿಗೆ ಬಹಳಷ್ಟು ನೋವನ್ನ ಮಾಡಿಕೊಳ್ತಕ್ಕಂಥದ್ದು, ಹಲವು ಪ್ರಕಾರದ ಮನಸ್ಸಿಗೆ ನೋವನ್ನ ತಂದುಕೊಳ್ತಕ್ಕಂಥದ್ದು, ಇದರಿಂದ ದಟ್ಟ ದಾರಿದ್ರ್ಯವನ್ನ ತಂದುಕೊಡ್ತಕ್ಕಂಥದ್ದು. ಋಣಭಾರದಿಂದ ನೋಡಿ ಬಹಳಷ್ಟು ಕುಗ್ಗಿ ಹೋಗುವಂಥದ್ರಿಂದ ಮನಸ್ಥಿತಿ, ಆರೋಗ್ಯ ಸ್ಥಿತಿ, ಹಣಕಾಸಿನ ಸ್ಥಿತಿ, ಆರ್ಥಿಕ ಸ್ಥಿತಿ, ದೈಹಿಕ ಸ್ಥಿತಿ ಕಂಪ್ಲೀಟ್ ಆಗಿ ಕುಗ್ಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ನೋಡಿ, ವ್ಯಕ್ತಿಯ ಜೀವನ ಅವನ ಬದುಕಿನುದ್ದಕ್ಕೂ ಇದ್ದರೂ ಇಲ್ಲದಂತಹ ಒಂದು ಪರಿಸ್ಥಿತಿಗೆ ತಂದೊಡ್ಡು ಬಿಡುತ್ತೆ ಈ ಸಾಲದ ಒಂದು ಪ್ರಭಾವ. ಬಹಳಷ್ಟು ಪ್ರಭಾವವನ್ನ ಬೀರ್ತಕ್ಕಂಥದ್ದು ಜೀವನದ ಮೇಲೆ. ಒಂದು ಪ್ರಕಾರದಿಂದ ನೋಡಿದ್ರೆ ಇಂದಿನ ಯುಗದಲ್ಲಿ ಸಾಲದ ಭಾರವನ್ನ ಹೊರುವುದೇ ಬಹಳ ಕಠಿಣವಾಗಿರತಕ್ಕಂಥದ್ದು, ಬಹಳಷ್ಟು ದುಸ್ತರವಾಗಿರುವಂಥದ್ದು. ಆ ಬಲೆಯಲ್ಲಿ ಬೀಳುವವರಿಗೆ ಗೊತ್ತಾಗೋದಿಲ್ಲ, ಬಿದ್ದ ಮೇಲೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು. ಬಹಳಷ್ಟು ಇದಕ್ಕೆ ಇನ್ನೂ ಕಾರಣ ಏನಾಗ್ತವೆ, ಈ ಕೊಳ್ಳು ಬಾಕುತನ.
ಯಾರೋ ಕೊಳ್ಳತಾ ಇದ್ದಾರೆ, ನಾನು ಕೊಳ್ಳಬೇಕು. ಯಾರೋ ಆಡಂಬರದ ಜೀವನ ಮಾಡ್ತಾ ಇದ್ದಾರೆ, ನಾನು ಆಡಂಬರದ ಜೀವನ ಮಾಡಬೇಕು. ಯಾರದೋ ಕಾಂಪಿಟೇಷನ್ಗೆ ಬಿದ್ದು, ಇನ್ಯಾರದೋ ಹಠಕ್ಕೆ ಬಿದ್ದು ದೊಡ್ಡ ಈ ಬಲೆಯಲ್ಲಿ, ದೊಡ್ಡ ಈ ಸುಳಿಯಲ್ಲಿ ಸಿಕ್ಕಾಕೊಳ್ಳುವಂತಹ ಒಂದು ಸನ್ನಿವೇಶಗಳು. ಈ ಋಣರೂಪಿ ವಿಷಯವು ವ್ಯಕ್ತಿಯನ್ನ ಮಾತ್ರವಲ್ಲ, ಅವನ ಪರಿವಾರವನ್ನು ಕೂಡ, ಅವನಿಗೆ ನಂಬಿರ್ತಕ್ಕಂಥ ಎಲ್ಲ ಪರಿವಾರದ ಜನರ ಮೇಲೆಯೂ ಕೂಡ ಬಹಳಷ್ಟು ವಿಪರೀತವಾಗಿರತಕ್ಕಂಥ ಪರಿಣಾಮವನ್ನ ಬೀರತಕ್ಕಂತಹ ಸಾಧ್ಯತೆಗಳು ಈ ಒಂದು ಸಾಲದ ಸುಳಿಯನ್ನು ತಂದು ಕೊಡ್ತಾ ಇರತಕ್ಕಂಥದ್ದು. ದಾರಿ ಕಾಣದಾಗಿದೆ. ಕೆಲವೊಂದು ಜನ ಏನ್ ಮಾಡ್ತಾರೆ, ಬಹಳಷ್ಟು ವಿಧವಾಗಿರ್ತಕ್ಕಂಥ ಸಮಸ್ಯೆಗಳು ಆಗಿರುವಂಥದ್ದನ್ನ ನಾವು ಬೆಳಿಗ್ಗೆದ್ದು ಕೂಡಲೇ ನೋಡ್ತಾ ಇರ್ತೀವಿ. ಇರ್ಲಿ, ಈಗ ಮನುಷ್ಯನ ಜೀವನದಲ್ಲಿ ಪಿತೃಋಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪಿತೃ ಋಣ, ಗುರು ಋಣ, ಸೋದರ ಸೋದರಿಯರ ಋಣ, ಮಿತ್ರ ಋಣ, ಅಜ್ಞಾತ ಋಣ, ಹೀಗೆ ಅನೇಕ ಪ್ರಭಾವದ ಋಣಗಳು ಬರ್ತಕ್ಕಂಥದ್ದು. ಇವುಗಳಲ್ಲಿ ಮಾತಾ ಪಿತ್ರರ ಋಣ, ಗುರುಗಳ ಋಣ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ನೀವು. ಈ ವಿಡಿಯೋಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಸಮಗ್ರವಾಗಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡೋಣ. ಮುಂದೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಮುಂದಿನ ಒಂದು ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜನ್ಮ ಜಾತಕ ಫಲ ಸಾಮಾನ್ಯವಾಗಿರುವಂತಹ ಜನ್ಮ ಜಾತಕ ಫಲ ಅಲ್ಲ. 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥಗಳಲ್ಲಿ ವಿಭಿನ್ನ ಪ್ರಕಾರದ ರಾಜಯೋಗಗಳು ಇರ್ತವೆ. ಧನಯೋಗ ಇರಬಹುದು. ವಿಶೇಷವಾದ ಯೋಗಗಳ ಉಲ್ಲೇಖ ಕಂಡು ಬಂದರೂ ಕೂಡ ಅನೇಕ ಜನ್ಮ ಕುಂಡಲಿಯಲ್ಲಿ ವಿಶೇಷ ಪ್ರಕಾರದ ರಾಜಯೋಗ, ಧನಯೋಗ ಇತ್ಯಾದಿಗಳಿದ್ರೂ ಕೂಡ ಜಾತಕರು ವಿವಿಧ ಪ್ರಕಾರದ ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತಾರೆ. ವಿವಿಧ ಪ್ರಕಾರದ ಋಣಬಾಧೆಯಿಂದ ಬಳಲ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇದರ ಒಂದು ಪ್ರಮುಖ ಕಾರಣ ಋಣಭಾರ. ಋಣಭಾರ ಅಂತಂದ್ರೆ ಈ ಸಾಲದ ಸುಳಿ ಅಂತ ಹೇಳ್ಬೋದು. ಇನ್ನು ರಾಜಯೋಗಾದಿ ಶುಭ ಫಲಗಳಿದ್ರೂ ಕೂಡ ಈ ಪ್ರಕಾರ ಏಕಾಗುತ್ತೆ. ಯಾಕೆ ಜಾತಕದಲ್ಲಿ ರಾಜಯೋಗ ಇದೆ, ಇಂತಹ ಒಂದು ಅನುಕೂಲಕರವಾಗಿರ್ತಕ್ಕಂಥ ಶುಭ ಯೋಗಗಳಿದ್ರೂ ಕೂಡ ಈ ಸಾಲಗಳು ಯಾಕಾಗತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ನೋಡಿ, ಜಾತಕರ ಋಣದ ಜಾತಕದಲ್ಲಿ ಏಕೆ ಸಿಕ್ಕಾಕೊಳ್ತಾರೆ ಅಂತಂದ್ರೆ ಬದಲಾಗಿರುವಂತಹ ಜೀವನ ಶೈಲಿಯೂ ಒಂದು ಕಾರಣ ಆಗಿರ್ತಕ್ಕಂಥದ್ದು. ನಿಮ್ಮ ತಪ್ಪಿನ ತಿಳುವಳಿಕೆಗಳು ಕೂಡ ಒಂದು ಕಾರಣ ಆಗಿರ್ತಕ್ಕಂಥದ್ದು. ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಕೂಡ ಒಂದು ಕಾರಣ ಆಗಿರತಕ್ಕಂಥದ್ದು. ಅತಿಯಾದ ಆತ್ಮವಿಶ್ವಾಸ, ಗೆದ್ದೇ ಗೆಲ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿಯೂ ಕೂಡ ಒಂದು ಕಾರಣ ಆಗುತ್ತೆ. ಇನ್ನು ಅನೇಕ ಪ್ರಮುಖ ಜ್ಯೋತಿಷ್ಯ ಗ್ರಂಥಗಳಲ್ಲೇ ಒಂದು ನಾವು ನೋಡಿದಾಗ ಜನ್ಮ ಕುಂಡಲಿಯಲ್ಲಿ ಬೇಕಾದಷ್ಟು ರಾಜಯೋಗ, ಧನಯೋಗ ಇತ್ಯಾದಿ ಶುಭ ಯೋಗಗಳಿದ್ರೂ ಕೂಡ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿ, ಗ್ರಹಗಳು ಯಾವ ಸ್ಥಿತಿಯಲ್ಲಿದ್ದಾವೆ,
ಮತ್ತೆ ಅದರ ದೃಷ್ಟಿ ಯಾವ ಪ್ರಕಾರದಲ್ಲಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಪರಿಶೀಲಿಸಬೇಕಾಗತ್ತೆ. ಜಾತಕವನ್ನು ಈ ತರ ಒಂದು ಗ್ರಹಗಳ ಸ್ಥಿತಿ ಮತ್ತು ಗ್ರಹಗಳ ದೃಷ್ಟಿ ಅಶುಭವಾಗಿದ್ರೆ ಜಾತಕನು ಏನಾಗುತ್ತೆ, ಸಾಲದ ಪ್ರಪಾತಕ್ಕೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಅಶುಭ ಗ್ರಹಗಳ ಒಂದು ಮಹಾದಶೆ ಮತ್ತು ಅಂತರ್ದಶೆಗಳಲ್ಲಿಯೂ ಕೂಡ ಋಣಭಾರವನ್ನ ಹೊರಬೇಕಾಗಿ ಬರತಕ್ಕಂತಹ ಸನ್ನಿವೇಶಗಳು ಇರ್ತದೆ. ಹಾಗಾಗಿ ಈ ಒಂದು ಸೀರೀಸು ಅಂದ್ರೆ ಈ ವಿಡಿಯೋದ ಒಂದು ಸೀರೀಸು ನಿಮಗೆ ಪಿತೃಗಳ ಋಣಭಾರದ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡುವಂಥದ್ದು. ಇದು ಮುಖ್ಯವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ರು ನೋಡ್ಲೇಬೇಕು, ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು. ಇದು ಈ ವಿಡಿಯೋ ಭಾಗ 1. ಇನ್ನು ಈ ವಿಡಿಯೋದ ಮುಂದುವರೆದ ಭಾಗ 2 ಅಂತ ಬರುತ್ತೆ. ಅದರಲ್ಲಿ ಪಿತೃಗಳ ಋಣಭಾರದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬಹುದು. ನೀವು ವಾಚ್ ಮಾಡಿ. ಹಾಗಾಗಿನೇ ನೀವು ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ನೆಕ್ಸ್ಟ್ ಬರುವಂತ ವಿಡಿಯೋನ ನೀವು ನೋಡ್ತಾ ಇರಿ. ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಬಂದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅನ್ನುವಂಥದ್ದು ದಯವಿಟ್ಟು ಗಮನದಲ್ಲಿರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಜೊತೆಗೆ ಅದಕ್ಕೆ ಪರಿಹಾರಗಳು ಕೂಡ ತಿಳಿಸುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಳ್ಳೆದಾಗ್ಲಿ, ಶುಭವಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.